ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮತ್ತೆ ಕೆಲವು ಪ್ಲೇಸಸನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ನೀವು ನನ್ನ ಲಾಸ್ಟ್ ವ್ಲಾಗ್ ನೋಡಿದ್ರೆ ನಾವು ಸ್ವಾಮಿನಾರಾಯಣ್ ಟೆಂಪಲ್ ವಿಸಿಟ್ ಮಾಡಿದ್ವಿ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಹಾಗಾದರೆ ಇವಾಗ ಯಾವೆಲ್ಲ ಪ್ಲೇಸಸ್ನ ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಸೊ ನಾವೀಗ ಸ್ವಾಮಿನಾರಾಯಣ್ ಟೆಂಪಲ್ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಈ ಟೆಂಪಲ್ಗೆ. ಇದು ಲಕ್ಷ್ಮಣ ಟೆಂಪಲ್, ಅಂದರೆ ರಾಮನ ತಮ್ಮ ಲಕ್ಷ್ಮಣ್ ಅವರ ಟೆಂಪಲ್. ಇದು ನಾಗಶೇಷ ಅವತಾರದಲ್ಲಿ ಇರುವಂಥ ಟೆಂಪಲ್, ಅಂದರೆ ಆ ಮೂರ್ತಿ ಇದೆ. ಸೊ ಇದು ತುಂಬಾ ಶ್ರೇಷ್ಠ ಮತ್ತು ತುಂಬಾ ಮಹತ್ವ ಅಂತೆ. ಅಂದರೆ ಇಡೀ ಇಂಡಿಯಾದಲ್ಲೇ, ಭಾರತದಲ್ಲೇ ಇದೊಂದೇ ಇರೋದಂತೆ ದೇವಸ್ಥಾನ. ಸೊ ಎಲ್ಲೂ ನಿಮಗೆ ಅಂದರೆ ಕಂಡು ಬರೋದಿಲ್ಲ ಈ ಮೂರ್ತಿ, ಅಂದರೆ ನಾಗಶೇಷ ಅವತಾರದಲ್ಲಿ ಇರುವಂಥದ್ದು ಮೂರ್ತಿನ ದೇವಸ್ಥಾನ ನಿಮಗೆಲ್ಲೂ ಕಂಡು ಬರೋದಿಲ್ಲ. ಸೊ ಇದೊಂದೇ ಇರೋದಂತೆ. ಆ ಅವತಾರದಲ್ಲಿ, ನಾಗಶೇಷ ಅವತಾರದಲ್ಲಿ ಇದೆ ಮೂರ್ತಿ. ಸೊ ಅಲ್ಲಿ ಇದನ್ನು ಪೂಜಿಸ್ತಾರೆ. ಸೊ ಇದೊಂದೇ ಟೆಂಪಲ್ ಇರೋದು. ಸೊ ಅದಕ್ಕೆ ಇದು ತುಂಬಾ ಅಂದರೆ ಮಹತ್ವ, ತುಂಬಾ ಸ್ಪೆಷಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಪೋಟ್ರೆ ನೋಡಿ, ಶೂರ್ಪನಖನ ಮೂಗು ಕತ್ತರಿಸಿದಂಥ ಪ್ಲೇಸ್ ಅಂತ ಇದು. ಇದು ವೃಕ್ಷ ಏನಿದೆ, ವಟವೃಕ್ಷ. ಸೊ ಇಲ್ಲೇ ಇದ್ದಿದ್ದಂತೆ. ಇದೇ ಪ್ಲೇಸಲ್ಲಿ ಲಕ್ಷ್ಮಣ್ ಶೂರ್ಪನಖನ ಮೂಗು ಕತ್ತರಿಸಿದಂಥ ಜಾಗ ಅಂತ ಹೇಳ್ತಾರೆ. ಸೊ ಇಲ್ಲಿ ಬರೆದಿದ್ದಾರೆ ನೋಡಿ, इन जगह श्री लक्ष्मण जी ने रावण की बहन शूर्पनखा का नाक काटा है, इसलिए इस शहर का नाम नासिक पड़ा है ಅಂತ ಬರೆದಿದ್ದಾರೆ. ಅಂದರೆ ನಾಸಿಕ್ ಅಂದರೆ ಅಂದರೆ ಮೂಗು, ನಾಕ್ ಅಂದರೆ ಶಿಕ್ ಅಂದರೆ ಕತ್ತರಿಸೋದು. ಸೊ ಹಾಗಾಗಿ ಇಲ್ಲಿ ಈ ಊರಿಗೆ ನಾಸಿಕ್ ಅಂತ ಬಂದಿದೆ ಅಂತ ಅರ್ಥ. ಸೊ ನನಗೂ ಆ್ಯಕ್ಚುಲಿ ನಾನು ಮುಂಚೆ ನೋಡಿದ್ದೆ, ಅಂದರೆ ಕೇಳಿದ್ದೆ. ಇವಾಗ ಮತ್ತೆ ನನಗೆ ರಿಕಾಲ್ ಆಗ್ತಾಯಿದೆ, ಇದು ನಿಜ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ ಬರೆದಿದ್ದಾರೆ. ಮತ್ತು ನೋಡಿ ಇದೇ ಮೂರ್ತಿ ಲಕ್ಷ್ಮಣ್ಜಿ ಶೇಷನಾಗ್ ಅವತಾರ, ಅಂದರೆ ಶೇಷನಾಗ್ ಅವತಾರದಲ್ಲಿ ಇರುವಂಥದ್ದು ಮೂರ್ತಿ ಇದೆ. ಸೊ ಇದೇ ಫಸ್ಟ್, ಅಂದರೆ ಮೊದಲನೇ ದೇವಸ್ಥಾನ. ಎಲ್ಲೂ ದೇವಸ್ಥಾನ ಇಲ್ಲ ಅಂತೆ ಇದು. ಸೊ ಈ ಥರ ಟೆಂಪಲ್ ಇಲ್ಲ, ಇದೊಂದೇ ಇರೋದು ಟೆಂಪಲ್. ಸೊ ಆ ಟೆಂಪಲಿಂದ ಸ್ವಲ್ಪ ಮುಂದೆ ಬಂದರೆ, ಅಂದರೆ 5 ಮಿನಿಟ್ಸ್ ವಾಕೆಬಲ್ ಡಿಸ್ಟೆನ್ಸ್ ಇದೆ. ಸೊ ಅಲ್ಲಿಂದ ಬಂದರೆ ಇಲ್ಲಿ ಒಂದು ಕುಂಡ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಕುಂಡ ಅಂತ ಹೇಳ್ತಾರೆ. ಸೊ ಇದು ಕೂಡ ತುಂಬ ಪ್ರಸಿದ್ಧ ಮತ್ತು ತುಂಬಾ ಮಹತ್ವ ಇರುವಂಥದ್ದು ಪವಿತ್ರ ಸ್ಥಾನ. ಸೊ ಇಲ್ಲಿ ಮತ್ತು ಕಪಿಲ ಮತ್ತು ಗೋದಾವರಿ ನದಿಗಳ ಸಂಗಮ ಕೂಡ ಇದೆ. ಸೊ ಇದನ್ನು ನೋಡೋದಕ್ಕೆ ಬಂದಿದ್ದೀವಿ. ಮತ್ತು ಇಲ್ಲಿ ಲಕ್ಷ್ಮಣ್ ಇದು ಮೂಗು ಕತ್ತರಿಸಿ ಈ ನದಿಯಲ್ಲೇ ಎಸೆದ್ರಂತೆ, ಅಂದರೆ ಇಲ್ಲಿ ಬಂದು ಬಿದ್ದಿದೆ ಅಂತ ಹೇಳ್ತಾರೆ.
ಇದೇ ನೋಡಿ ಗೋದಾವರಿ ನದಿ. ರೈಟ್ ಸೈಡಲ್ಲಿ ನೋಡಿದರೆ ಗೋದಾವರಿ ನದಿ ಇದೆ, ಲೆಫ್ಟ್ ಸೈಡಲ್ಲಿ ನೋಡಿದರೆ ಕಪಿಲಾ ನದಿ ಇದೆ. ಸೊ ಇದು ಎರಡು ನದಿಗಳ ಸಂಗಮ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಪುಣ್ಯ ಸ್ಥಳ ಅಂತ ಹೇಳ್ತಾರೆ ಮತ್ತು ಪವಿತ್ರವಾದ ಸ್ಥಳ ಇದು. ಸೊ ಹಾಗೆಯೇ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಶ್ರೀರಾಮ್ ಭಗವಾನ್ ವನವಾಸ ಸ್ಥಾನ ಇದೆ. ಅಂದರೆ ಅವರು 1 ವರ್ಷ ಇಲ್ಲಿ ಇರ್ತಾಯಿದ್ರು, ಅಂದರೆ ವಾಸ ಮಾಡ್ತಾಯಿದ್ರು. ಅವರ 14 ಇಯರ್ಸ್ ಏನು ವನವಾಸ ಇದೆ, 14 ವರ್ಷ ಏನು ವನವಾಸ ಇದೆ, ಅದರಲ್ಲಿ 1 ವರ್ಷ ಇಲ್ಲಿ ಅವರು ವಾಸವಾಗಿದ್ದರಂತೆ. ಮತ್ತು ಇನ್ನೊಂದು ನಾಸಿಕಿನ ಅಂದರೆ ಒಂದು ಮಹತ್ವ ಮತ್ತು ಇಂಪಾರ್ಟೆನ್ಸ್ ಈ ಪ್ಲೇಸದ್ದು ಅಂತಂದರೆ 1 ವರ್ಷ ಇಲ್ಲಿ ರಾಮ, ಲಕ್ಷ್ಮಣ, ಸೀತಾ ಅವರು ಇಲ್ಲಿ ವಾಸವಾಗಿದ್ದರಂತೆ. ಮತ್ತು ಇಲ್ಲಿ ಮೇಯ್ನ್ ಏನೆಲ್ಲ ಆಗಿದೆ ಅಂದರೆ ಶೂರ್ಪನಖ ಮೂಗು ಕತ್ತರಿಸೋದಾಗಿರ್ಬೋದು ಮತ್ತು ಸೀತಾ ಅಪಹರಣ ಆಗಿರ್ಬೋದು. ಸೊ ಅದೆಲ್ಲ ಇದೇ ಪ್ಲೇಸಲ್ಲಿ ಆಗಿದ್ದು. ಸೊ ಇದು ತುಂಬಾ ಪವಿತ್ರವಾದ ಸ್ಥಳ ಮತ್ತು ತುಂಬಾ ಇಂಪಾರ್ಟೆನ್ಸ್ ಇದೆ ಈ ಸ್ಥಳಕ್ಕೆ. ಇದು ನನಗೆ ಮುಂಚೆ ಗೊತ್ತಿರಲಿಲ್ಲ. ನಾಸಿಕ್ ನಾನು ಅಂದರೆ ಅಷ್ಟೇ ನನಗೆ ನಾರ್ಮಲಾಗಿ ಗೊತ್ತಿತ್ತು, ಪಂಚವಟಿ ಇದೆ, ದೇವಸ್ಥಾನ ಇದೆ ಅಂತ ಅಷ್ಟೇ ಗೊತ್ತಿತ್ತು. ಆದರೆ ಇದು ಮೇಯ್ನ್ ಏನಾಗಿದೆ ಅಲ್ಲ, ಅಂದರೆ ಏನು ಅಂದರೆ ಇದು ವನವಾಸದಲ್ಲಿ ಸೀತಾ ಅಪಹರಣ ಆಗಿರ್ಬೋದು ಮತ್ತು ಶೂರ್ಪನಖ ಮೂಗು ಕತ್ತರಿಸೋದು ಅದು ಎಲ್ಲ ಸಿಚುವೇಶನ್ ಆಗಿರ್ಬೋದು. ಸೊ ಅದೆಲ್ಲ ಈ ಸ್ಥಳದಲ್ಲೇ ಆಗಿದೆ ಅಂತೆ. ಸೊ ನನಗೆ ಇಲ್ಲಿ ಬಂದಾಗ, ಇಲ್ಲಿ ನೋಡಿದಾಗ ನನಗೆ ಗೊತ್ತಾಯಿತು. ಸೊ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಈ ಪ್ಲೇಸ್ ತುಂಬಾ. ಮತ್ತು ಹಾಗೆಯೇ ಸ್ವಲ್ಪ ಮುಂದೆ ಬಂದ್ವಿ, ಅಂದರೆ ಒಂದು 5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ, ಅಂದರೆ ಆಟೋಯಿಂದನೇ. ಸೊ ಅಲ್ಲಿ ಬಂದರೆ ಇದು ಕಾಲಾರಾಮ್ ಮಂದಿರ್. ಕಾಲಾರಾಮ್ ಮಂದಿರ್ ಕೂಡ ಇದು ಕೃಷ್ಣದ ಟೆಂಪಲ್. ಸೊ ಕಾಲಾರಾಮ್ ಮಂದಿರ್, ಸೊ ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ಇದು ತುಂಬ ಪುರಾತನವಾದ ಟೆಂಪಲ್, ತುಂಬ ಓಲ್ಡ್ ಟೆಂಪಲ್ ಅಂತೆ. ಸೊ ತುಂಬ ಚೆನ್ನಾಗಿದೆ ಇದು. ಈ ಟೆಂಪಲ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬ ಓಲ್ಡ್ ಟೆಂಪಲ್. ಇದು ಕಪ್ಪು ಕಲ್ಲಿಂದ ಮಾಡಿದಂಥ ಟೆಂಪಲ್. ಸೊ ಹಾಗಾಗಿ ಇದಕ್ಕೆ ಕಾಲಾರಾಮ್ ಮಂದಿರ್ ಅಂತ ಹೇಳ್ತಾರೆ. ಸೊ ನೀವು ನಾಸಿಕಿಗೆ ಬಂದರೆ ಈ ಟೆಂಪಲ್ನ ಡೆಫಿನೆಟ್ಲಿ ವಿಸಿಟ್ ಮಾಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇನ್ನೂ ಹಲವಾರು ಪ್ಲೇಸಸನ್ನು ನಾವು ನೋಡಿದ್ದೀವಿ. ಸೊ ನಾನು ಅದನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.